ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಇತ್ತು. ಮನೆಯೆಲ್ಲ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ತಿಂದು ರೆಡಿ ಆದೆ. ಇವತ್ತು ಸಂಡೇ ಇತ್ತು, ಮಾರ್ಕೆಟಿಗೆ ಹೋಗಿ ಬರೋಣ ಬರ್ರಿ ಅಂತ ಕರೆದೆ. ನಮ್ಮ ಮನೆಯವ್ರು ರೆಡಿ ಆಗು ಹೋಗೋಣ ಅಂತ ಹೇಳಿದ್ರು. ನೋಡೋದು ತಮಾಷೆಯಲ್ಲಿ ಗುದ್ದುತ್ತಾ ಇದ್ದಾರೆ. ಅದನ್ನ ತಡಿ ವಿಡಿಯೋ ಹಾಕ್ತಿದ್ದೀನಿ ಇದನ್ನು ಯೂಟ್ಯೂಬಲ್ಲಿ ಅಂದ್ರು. ಹಾಕಿ ಹೋಗು ಅಂತ ಹೇಳಿದ್ರು. ಹಂಗೆ ಬಟ್ಟೆನ ಮಷೀನಿಗೆ ಹಾಕಿದ್ದೆ. ಅದನ್ನ ಮಾರ್ಕೆಟಿಗೆ ಹೋಗಿ ಬರುತ್ತೆ ಬರ್ರಿ ಅಂತ ಹೇಳಿದೆ. ನಮ್ಮ ಮನೆಯವ್ರು ಬಾ ಹೋಗೋಣ ಅಂತ ನಮ್ಮ 2 ವೀಲರ್ ತಗೊಂಡು ಹೋಗ್ತಾ ಇದ್ದೀವಿ. ಹಂಗೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊತ ಹೋಗ್ತಾ ಇದ್ವಿ ರೋಡಲ್ಲಿ. ಅದೇ ಹಿಂಗೆ ಸ್ಲೋ ಮೋಷನ್ ವಿಡಿಯೋ ಮಾಡ್ತಿತ್ತಳ್ರಿ ಅಂತ ಹೇಳಿದೆ. ಹ್ಞೂ ಮಾಡು ಅಂತ ಹೇಳಿದ್ರು. ಮಾರ್ಕೆಟಿಗೆ ಹೋದ್ವಿ, ತುಂಬ ಬಿಸಿಲಿತ್ತು. ಅದರಲ್ಲೇ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮತ್ತೆ ಬರ್ರಿ ಹೋಗೋಣ ಅಂತ. ಹಿಡ್ಕೊತೀಯ ಬ್ಯಾಗು ಅಂತ ಕೇಳಿದ್ರು. ನಾನು ಹಿಡ್ಕೊಳ್ಳಲ್ಲ, ನೀನೇ ಹಿಡ್ಕೊ ಅಂತ ಹೇಳಿದೆ. ಅವ್ರು ಹಿಡ್ಕೊಂಡ್ರು. ಆಮೇಲೆ ಈ ಕತ್ಲು ಗೊತ್ತಲ್ಲ, 100%. ಇಲ್ಲಿ ನಾವು ಚಿಕ್ಕವರಿದ್ದಾಗ ಬಂದಾಗ ಚೀರ್ತಿದ್ವಿ ಕತ್ಲು ಥರ ಆಗುತ್ತೆ ಅಂತಂದು. ಹಂಗೆ ಬಂದು ಹಲಸಿನ ತಿನ್ನೋಂಗಾಗಿತ್ತು ಅಂತ ಹಲಸಿನ ತೊಗೊಂಡೆ. ಹಲಸಿನ ಮತ್ತು ನೀರ್ಲೆಣ್ಣು ತೊಗೊಂಡೆ. ಅದನ್ನು ನೀರ್ಲೆಣ್ಣು ಅದನ್ನು ಇದರಲ್ಲಿ ಉಪ್ಪಿನ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಉಪ್ಪಿನ ನೀರಲ್ಲಿ ಹಾಕಿ ಬಿಟ್ಟಾದ್ಮೇಲೆ ಹಲಸಿನ ತಿಂದೆ. ಫಸ್ಟು ಹಲಸಿನ ತಿನ್ನೋಂಗಾಗಿತ್ತು ಅಂತ ಹಲಸಿನ ತಿಂದೆ. ಹಲಸಿನೆಲ್ಲ ತಿಂದಾದ್ಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿದೆ. ಅವರೆಕಾಳು ಸಾರು ಮತ್ತು ಬೀನ್ಸ್ ಹೆಸರು ಕಾಳು ಹಾಕಿ ಪಲ್ಯ ಮಾಡಿ ಒಂಚೂರು ಹಸಿಮೆಣ್ಸಿಕಾಯಿ ಚಟ್ನಿ ಅಂತ ಹೇಳಿದ್ರು. ಹಸಿಮೆಣ್ಸಿಕಾಯಿ ಚಟ್ನಿ ಊಟಕ್ಕೆಲ್ಲ ರೆಡಿ ಮಾಡಿ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಮ್ಮ ಮನೆಯವ್ರು ಊಟಕ್ಕೆಲ್ಲ ರೆಡಿ ಮಾಡಿಡಮ್ಮ, ನಾನು ಬರ್ತೀನಿ, ಮೆಣ್ಸಿಕಾಯಿ ತೊಗೊಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆಲ್ಲ ರೆಡಿ ಮಾಡಿಟ್ಟು ಅವ್ರಿಗೆ ವೇಟ್ ಮಾಡ್ತಿದ್ದೆ. ಅದಕ್ಕೆ ರೊಟ್ಟಿ ಮತ್ತು ಹಸಿಮೆಣ್ಸಿಕಾಯಿ ಚಟ್ನಿ ಪಲ್ಯ ಮಾಡಿದೆ ಅಡುಗೆನ. ಅದನ್ನೆಲ್ಲ ಊಟ ಮಾಡಿಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಆಯಿತು. ಮಧ್ಯಾಹ್ನ ಊಟ ಆದ ತಕ್ಷಣವೇ ಫಸ್ಟ್ ಮಲ್ಕೊಂಡು ಸಂಜೆ ಮಕ್ಕಳು ಫೋನ್ ಮಾಡಿದ್ರು ಅತ್ತೆ ಮನೆಯಿಂದ. ಪಪ್ಪ ಬಾ ನನಗೆ ಕರ್ಕೊಂಡು ಹೋಗೋಕೆ ಅಂತ ಹೇಳಿದ್ರು. ಮತ್ತೆ ನಮ್ಮ ಮನೆಯವರು ನಾನು ಮತ್ತೆ ಹೋದ್ವಿ ಅತ್ತೆ ಮನೆ ಕಡೆಗೆ. ನನ್ನ ಮಕ್ಕಳು ಹೇಳಿದ್ರು ನಂತರ, ಪಪ್ಪಗೆ ಏನು ಹೇಳ್ಬೇಡ, ಕರ್ಕೊಂಬಾ, ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಏನು ಸೆಲೆಬ್ರೇಷನು ಅಂತ ಕೇಳಿದೆ. ನನ್ನ ಮಕ್ಳು ಹೇಳಿಲ್ಲ, ಸರ್ಪ್ರೈಸು ಅಂತ ಹೇಳಿದ್ರು. ನಮ್ಮ ಮನೇಲಿ ಬರ್ರಿ ಹುಡುಗರು ಕರ್ಕೊಂಬರಕ್ಕೆ ಹೋಗೋಣ ಅಂತ ಇದು ಮಾಡಿದ್ರು. ಅಲ್ಲ ಇನ್ನೂ ಟ್ರಾಫಿಕ್ ಇತ್ತು. ಸಿಗ್ನಲ್ ಹಾಕಿದ್ರು. ಅದಕ್ಕೆ ನೋಡ್ತಾ ಇದ್ದೆ. ಅಪ್ಪ, ನಮ್ಮ ದಾವಣಗೆರೆ ಬೆಂಗಳೂರನ್ನು ಮೀರಿಸ್ತೈತಿ ಟ್ರಾಫಿಕಲ್ಲಿ ಅನ್ನಿಸ್ಬಿಡ್ತು. ಅಷ್ಟು ಟ್ರಾಫಿಕ್ ಇರುತ್ತೆ. ಈಗಂತೂ ಬಿಸಿಲಲ್ಲಂತೂ ಟ್ರಾಫಿಕಲ್ಲಿ ನಿಂದ್ರಕ್ಕೆ ಆಗಲ್ಲ. ಹಾಗೆ ಇದು ಗೊತ್ತಲ್ಲ, ನಮ್ಮ ದಾವಣಗೆರೆ ಚೆನ್ನೈ ಮಾಲು. ನಮ್ಮ ದಾವಣಗೆರೆ ನೈಟಲ್ಲಿ ಸಖತ್ತಾಗಿ ಕಾಣುತ್ತೆ ನೋಡ್ರಿ ಲೈಟ್ಸ್ ಎಲ್ಲ. ನನ್ನ ಮಕ್ಕಳು ಅವ್ರ ಪಪ್ಪ ಒಳಗೆ ಹೋಗೋತ್ತಿಗೆ ಏನೋ ಮಾಡ್ತಾಯಿದ್ರು ನೋಡ್ರಿ. ಅಲ್ಲಿ ಜೇಮ್ಸ್ ಎಲ್ಲ ಇಟ್ಟು ಹೋಮ್ ಮೇಡ್ ಕೇಕ್ ಮಾಡಿದ್ದಾರೆ. ಕೇಕ್ ಮಾಡಿ ಪಪ್ಪನ ಹತ್ರ ನೋಡ್ರಿ ಹೆಂಗೆ ಹೋಗ್ತಾರೆ ಅಂದರೆ, ಅವ್ರ ಪಪ್ಪ ನೋಡಿ ಅವಳಿಗೆ ಖುಷಿ. ದೊಡ್ಡವಳಿಗೂ ಸಣ್ಣವಳಿಗೂ ಅವ್ರ ಪಪ್ಪಗೆ ಸರ್ಪ್ರೈಸ್ ಕೊಡಬೇಕಂದ್ರೆ ಎಲ್ಲಿಂದಾನೂ ಖುಷಿ ನೋಡ್ರಿ. ಗಿಫ್ಟು ಮಾಡಿದ್ದಾರೆ ಅವ್ರ ಪಪ್ಪಗೆ. ಹೋಗಿ ನಮ್ಮ ಮಾವ ಸ್ನಾನಕ್ಕೆ ಹೋಗ್ತಾಯಿತ್ತು, ನಮ್ಮ ಅತ್ತೆ ಅಲ್ಲಿ ಕೂತಿದ್ರು. ಅದಕ್ಕೆ ಅವ್ರ ಪಪ್ಪ ಕೊಡ್ತಾಯಿದ್ರು ಸರ್ಪ್ರೈಸ್ ಅಂತ. ನೋಡ್ರಿ ಅವ್ರ ಪಪ್ಪಗೆ ಎಷ್ಟು ಖುಷಿ ಆಗ್ತಿದೆ. ಕೇಕ್ ಕಟ್ ಮಾಡು ಪಪ್ಪ, ಕೇಕ್ ತಿನ್ನೋಣ ಅಂತ ಇದ್ರು. ಅದಕ್ಕೆ ಹೋಗಿ ಸಣ್ಣವಳು ಓಡೋಗಿ ಅದಕ್ಕೆ ಸ್ಪೂನ್ ತೊಗೊಂಬರಕ್ಕೆ ಹೋದ್ಲು ಸಣ್ಣವಳು. ಅವರಪ್ಪ ದೊಡ್ಡವಳು ಕೊಟ್ಟಿರೋದು ಗಿಫ್ಟ್ ಎಲ್ಲ ನೋಡ್ತಿದ್ಲು. ಅದು ಒಂದು ಚಾಕ್ಲೇಟು, ಮೆಲುಡಿ ಚಾಕ್ಲೇಟ್ ಬರುತ್ತಲ್ಲ, ಆ ಚಾಕ್ಲೇಟು. ಅವ್ರೇನೇ ಇರಲಿ ಅಪ್ಪನಿಗೂ ಖುಷಿ ಪಡ್ಸೋಕ್ಕೋಸ್ಕರ ಎಷ್ಟು ₹1 ಖರ್ಚು ಮಾಡಲಿ ಅವ್ರ ಅಪ್ಪಗೆ ಎಷ್ಟು ಖುಷಿ ಆಗುತ್ತಲ್ವ. ಆಮೇಲೆ ಸಣ್ಣವಳ್ದು ಪ್ಯಾಕ್ ಓಪನ್ ಮಾಡ್ತಿದ್ರು. ಅವಳಂತೂ ಡಿಫ್ರೆಂಟಾಗಿ ಪ್ಯಾಕ್ ಮಾಡಿಬಿಟ್ಟಾಳೆ ನೋಡ್ರಿ. ಒಂದೊಂದು ಚಾಕ್ಲೇಟಿಗೂ ಒಂದೊಂದು ಪ್ಲಾಸ್ಟರ್ ಹಚ್ಚಿ ಸುತ್ತಿ ಅವ್ರು ಅದಕ್ಕಂತಲೇ ಸಂಡೇನ ಇಟ್ಬಿಟ್ಟಿದ್ದಾರೆ. ಅವ್ರ ಅಪ್ಪಗೆ ಖುಷಿ. ಅವ್ರ ಮಕ್ಕಳು ಏನು ಕೊಟ್ಟರು ಅವ್ರ ಅಪ್ಪಗೆ ತುಂಬಾ ಖುಷಿ. ಅವ್ರ ಅಪ್ಪಗೆ ಅವ್ರ ಮಕ್ಕಳಂದ್ರೆ ಜೀವನೇ. ಹಂಗೆ ಆದಮೇಲೆ ಅವರಪ್ಪ ಸ್ಪೂನ್ ತಂದಿದ್ಲು ಸಣ್ಣ ಮಗಳು. ಪಪ್ಪ ಕೇಕ್ ಕಟ್ ಮಾಡು ಪಪ್ಪ ಅಂತ ಹೇಳಿ ಅವ್ರ ಪಪ್ಪಕ್ಕೆ ನೋಡಿ ಸಣ್ಣವಳಿಗೆ ಎಷ್ಟು ಖುಷಿ. ಅವ್ರ ಪಪ್ಪ ಕಟ್ ಮಾಡಿ ಅವ್ರ ಮಗಳಿಗೆ ಫಸ್ಟು ಅವ್ರ ದೊಡ್ಡ ಮಗಳಿಗೆ ತಿನ್ನಿಸ್ತಾರೆ, ಆಮೇಲೆ ಅವ್ರ ಸಣ್ಣ ಮಗಳಿಗೆ, ಆಮೇಲೆ ಅವರಿಬ್ಬರು ಸೇರಿ ಅವ್ರ ಪಪ್ಪಗೆ ತಿನ್ನಿಸ್ತಾರೆ. ತಿನ್ನಿಸಿದ ಮೇಲೆ ಆವಾಗೆಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು. ಬರ್ರಿ ಮನೆಗೆ ಹೋಗೋಣ, ಟೈಮ್ ಆಗಿದೆ ಅಂತ ಹೇಳಿದೆ. ಮಕ್ಕಳೆಲ್ಲ ಊಟ ಮಾಡಿದಾರಮ್ಮ, ನೀವು ಊಟ ಮಾಡ್ರಿ ಅಂತ ಅತ್ತೆ ಹೇಳಿದ್ರು. ಇಲ್ಲ ಅತ್ತೆ, ಮನೆಗೆ ಅಡುಗೆ ಮಾಡಿ ಬಂದಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅತ್ತೆ ಟೊಮೆಟೊ ಹಣ್ಣಿನ ಸಾರು ಮಾಡಿದ್ದೀನಿ, ನನ್ನ ಮಗಗೆ ಇಷ್ಟ ಅಂತ ತಗೊಂಡೋಗು ಅಂದರು. ಹಂಗೆ ಸಾಂಬಾರು ತೊಗೊಂಡು ಬಂದೆ. ನನ್ನ ಸಣ್ಣ ಮಗಳು ಮಧ್ಯ ಕೂತಿದ್ದಾಳೆ ನೋಡ್ರಿ. ಆಮೇಲೆ ಹಂಗೆ ಮಾತಾಡ್ಕೊತ ಬರ್ತಿದ್ದೆ. ಹಂಗೆ ಅಲ್ಲಿ ದೇವಸ್ಥಾನ ಇತ್ತು, ಕೈ ಮುಕ್ಕೊಂಡು ಹಂಗೆ ನಮ್ಮ ಮನೆ ಬಂದ್ವಿ. ನೈಟ್ ಊಟ ಮಾಡಿ ಹಿಂಗೆ ನಮ್ಮ ಮನೆಯವರು ನಾನು ವಾಕಿಂಗ್ ಮಾಡ್ತಿದ್ದೆ. ನನ್ನ ಮಗಳು ಮಣ್ಣಾಗ ಆಡ್ತಿದ್ಲು. ಅದನ್ನೇ ಶಾರ್ಟಾಗಿ ವಿಡಿಯೋ ಮಾಡಿಕೊಂಡು ಬಾ ಟೈಮ್ ಆಯಿತು ಮಲ್ಕೊಳ್ಳೋಣ ಅಂದ್ವಿ. ಆಯ್ತಮ್ಮ, ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ಅಂದ್ಲು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.